ರಾಜ್ಯ ಹೊಸ ಮುಖ್ಯಮಂತ್ರಿಗೆ ಕಾದಿರಬಹುದು ಅಥವಾ ಹೊಸ ಸರ್ಕಾರದ ದಿನಗಣನೆ ಅಥವಾ ಕ್ಷಣಗಣನೆ ಯಾವುದೋ ಒಂದು ಗಣನೆ ಪ್ರಾರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನಾಳಿದ್ದು ಬುಧವಾರ ಸಂಜೆ 4 ಗಂಟೆಗೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಭಾನುವಾರ ಮತ್ತು ಶನಿವಾರದ ಸುದ್ದಿಗಳ ಪ್ರಕಾರ ಕಾಂಗ್ರೆಸ್ ಪಕ್ಷದವರು ಜನರಿಗೆ ತೊಂದರೆಯಾಗಬಾರದೆಂದು, ಪೆಟ್ರೋಲ್ ಹೆಚ್ಚು ಖರ್ಚಾಗಬಾರದೆಂದು, ಜನರನ್ನು ಸೇರಿಸಿ ಅದ್ದೂರಿಯಾಗಿ ಮಾಡಬಾರದೆಂದು ಕಾರಣ ಕೊಟ್ಟು ಲೋಕಭವನಕ್ಕೆ ಹೋಗಿ ಗಾಜಿನ ಮನೆಗೆ ಹೋಗಿದ್ದಾರಂತೆ ಅಂತ ಸುದ್ದಿ. ನನಗಿರುವ ಮಾಹಿತಿ ಅದಲ್ಲ. ಎಲ್ಲವೂ ತಯಾರಿ ಇತ್ತು ಜಾಮ್ ಜೂಮ್ ಎಂದು ಮಾಡಲು. ಆದರೆ ಬುಧವಾರ 4:15 7 ಗಂಟೆವರೆಗೂ 60-70% ಮಳೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಹಾಗಾಗಿ ಹೊರಗಡೆ ಹೋಗಿ ತಗಲಾಕೊಂಬಿಟ್ರೆ ಗತಿ ಏನು ಅಂತ ಇದನ್ನು ಮಾಡ್ತಿದ್ದಾರೆ ಅಂತ ಮಗದೊಂದು ಸುದ್ದಿ. ಇಲ್ಲದಿರಬಹುದು. ಇಲ್ಲ ಅಂತ ಹೇಳ್ರಪ್ಪ, ಬೇಡ ಅಂದವ್ರು ಯಾರು ಇಲ್ಲ, ನಾವು ಇಲ್ಲ ಅಂದ್ಬಿಡ್ತೀವಿ ಅವಾಗ ಅಷ್ಟೇ ಅಲ್ವಾ. ಏನಾರ ಆಗಲಿ, ಒಟ್ಟಲ್ಲಿ ಈಗ ಈ ಪ್ರಮಾಣ ವಚನ ಸ್ವೀಕಾರ ಆದಾಗ ಒಂದಿಷ್ಟು ಮಂತ್ರಿಗಳು ಸೇರಿಕೊಳ್ಳಬೇಕು. ಎಷ್ಟು ಮಂತ್ರಿಗಳು? ಲೆಕ್ಕಾಚಾರದಲ್ಲಿ ಸುಮಾರು ಮಂತ್ರಿ ಸೇರ್ಬೋದು. ಬಟ್ ಮೊದಲ ಪಟ್ಟಿ 10 ಜನ ಅಂತೆ, ಆಮೇಲೆ ಅಷ್ಟಂತೆ ಇಷ್ಟಂತೆ ಗೊತ್ತಿಲ್ಲ. ಈ ಪಟ್ಟಿಯ ಫೈನಲ್ಗೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಇವತ್ತು ಒಂದೇ ವಿಮಾನದಲ್ಲಿ ತೆರಳಿದ್ದಾರೆ ದೆಹಲಿಗೆ. ಬೆಳಗ್ಗೆ ನಮ್ಮ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಆಗ ಯಾರೋ ನಮ್ಮ ರಿಪೋರ್ಟರ್ಸ್ ಯಾರೋ ಡೆಲ್ಲಿನೋ ಬೆಂಗಳೂರಿನವರೋ ಹೇಳ್ತಿದ್ರು, ವಿಮಾನದಲ್ಲಿ ಚರ್ಚೆ ಇದೆ. ಚರ್ಚೆ ಮಾಡಲ್ಲ ವಿಮಾನದಲ್ಲಿ. ನಾನು ಈಗಲೇ ಬರ್ಕೊಟ್ಬಿಟ್ಟಿದ್ದೀನಿ. ಎದುರುಗಡೆ ಅಲ್ಲಿ ಇಬ್ಬರು ಕೂತಿದ್ದಾರೆ, ಅವರಿಬ್ಬರು ಮುಂದೆ ಪಟ್ಟಿ ಫೈನಲ್ ಮಾಡ್ತಾರಾ? ಅಲ್ಲಿಬ್ಬರು ಇಲ್ವಾ ಅಲ್ಲಿ? ಅವರಿಬ್ಬರು ಮುಂದೆ ಪಟ್ಟಿ ಫೈನಲ್ ಮಾಡ್ತಾರಾ ಕೂತ್ಕೊಂಡಿವರು? ಮತ್ತೆ ನಮ್ಮ ಹುಡುಗರು ಯಾರೋ ಹೇಳ್ತಿದ್ರು, ಅದು ವಿಮಾನದಲ್ಲಿ ಪಟ್ಟಿ ಫೈನಲ್ ಆಗುವ ಇದಿದೆ ಅಂತೇನೋ ಬಿಡ್ತಾಯಿದ್ರು. ನಮ್ಮವರು ಬಿಡ್ತಾ ಇದ್ದಾರಲ್ಲಪ್ಪ ಅನ್ಕಂಡೆ. ಯಾವ ಪಟ್ಟಿನೂ ಇಲ್ಲ ಪಿಟ್ಟಿನೂ ಇಲ್ಲ ಅಲ್ಲಿ. ಸುಮ್ಮನೆ ಕುಶಲೋಪುರಿ ಮಾತಾಡಿ ನಿದ್ದೆ ಹೊಡೆದಿರ್ತಾರೆ ಎಲ್ಲರೂ, ನೇಮ್ ಜಾಗ ತಗೊಂಡು ಊಟ ಗೀಟ ಹೊಡೆದು. ಏನೋ ಒಂದೇ ವಿಮಾನದಲ್ಲಿ ಹೋಗಿದ್ದಾರೆ. ಒಳ್ಳೆಯದು, ಹೋಗಿ ಬನ್ನಿ. ಒಂದೇ ವಿಮಾನದಲ್ಲಿ ಕಾಸು ಉಳಿಸಿರ್ತಾರೆ ಒಂಚೂರು. ಇನ್ನೂ ಜೊತೆಯಲ್ಲಿ ಯಾರ್ಯಾರೋ ಹೋಗಿದ್ದಾರೆ. ಅಲ್ಲಿ ಹೋಗಿ ವೇಣುಗೋಪಾಲು ಸುರ್ಜೇವಾಲಾ ಡ್ಯಾಶು ಸಭೆ. ರಾತ್ರಿ ಅಷ್ಟೊತ್ತಿಗೆ ಒಂದು ಪಟ್ಟಿ ಸಿಕ್ಕತ್ತೆ. ಅದಾದಮೇಲೆ ಅದನ್ನು ತೊಗೊಂಡೋಗಿ ರಾಹುಲ್ ಗಾಂಧಿ ಹತ್ರಕ್ಕೆ ಹೋಗ್ತಾರೆ, ಖರ್ಗೆ ಹತ್ರಕ್ಕೆ ಹೋಗ್ತಾರೆ. ಪಟ್ಟಿ ಹಿಡ್ಕೊಂಡು ಅಂತ ಒಬ್ಬರೂ ಹೇಳಲ್ಲಪ್ಪ, ಎಲ್ಲ ರಾಹುಲ್ ಗಾಂಧಿ ಹತ್ರಕ್ಕೆ ಹೋಗ್ತಾರೆ. ಖರ್ಗೆ ಅವ್ರು ನನ್ನ ಪ್ರಕಾರ ನಂಗೆ ಸಾಕಾಯ್ತು ಹೋಗ್ರಪ್ಪ ಈ ಪಂಜರದ ಗಿಳಿಯ ಜೀವನ ಅಂತ ಹೇಳಿ ಸುಮ್ಮನೆ ವಾಪಸ್ ಬಂದು ಗುಲ್ಬರ್ಗ ಬೆಂಗಳೂರು ಮಧ್ಯೆ ಸ್ವಚ್ಛಂದವಾಗಿ ಹಾರಾಡಿಕೊಂಡು ಇರಬೇಕಪ್ಪ ನನ್ನ ಪ್ರಕಾರ. ಏನು ಸರ್ ಈ ವಯಸ್ಸಲ್ಲಿ ಸುಮ್ಮನೆ ಇರಲಿ ಬಿಡಿ, ನೀವೇನೋ ಮಾಡ್ಕೊಳ್ಳಿ ಸರ್, ನಿಮಗೆ ಬಿಟ್ಟಿದ್ದು ನಮಗೆ ಯಾಕೆ? ನಿಮ್ಗೆ ಅದೇ ಇಷ್ಟ ಇರ್ಬೋದೇನೋ, ನಮಗೇನು ಗೊತ್ತು. ಅನಿವಾರ್ಯನ ಸರ್ ಖರ್ಗೆ ಈ ಸಂದರ್ಭದಲ್ಲಿ ಈ ಹಂತದಲ್ಲಿ ವಯಸ್ಸು ಮತ್ತು ರಾಜಕಾರಣ ನೋಡಿರೋದ್ರಲ್ಲಿ ಅವ್ರಿಗೆ ಯಾವುದೂ ಅನಿವಾರ್ಯ ಇಲ್ಲರಿ. ಅವ್ರು ಅನಿವಾರ್ಯ ಮಾಡಿಕೊಂಡ್ರೆ ಅವ್ರಿಗೆ ಅದು ಅನಿವಾರ್ಯ ಅಷ್ಟೇ. ಅವ್ರು ಎಲ್ಲವನ್ನ ನೋಡಾಯಿತು, ನೋಡಬೇಕು ಅಂದ್ಕೊಂಡಿದ್ದನ್ನು ಅವ್ರಿಗೆ ನೋಡ್ಲಿಕ್ಕೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಚಾನಕ್ ಏನಾರು ಆದರೆ ಭಗವಂತ ಕಲ್ಪಿಸ್ಬೇಕಷ್ಟೆ. ಅಲ್ಲ, ಮಗನ ಕಾರಣಕ್ಕೋಸ್ಕರ, ಮಗನ ಭವಿಷ್ಯಕ್ಕೋಸ್ಕರ ಎಂಡಿಲ್ಲ ರೀ. ಅದಕ್ಕೆ ಎಂಡಿದೆಯೇನ್ರಿ? ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳು ಕೆಲಸಕ್ಕೆ ಹೋಗಬೇಕು, ನಂತರ ಒಳ್ಳೆ ಹುಡುಗಿಯನ್ನು ತರಬೇಕು, ಆಮೇಲೆ ಮಗು ಆಗಬೇಕು, ಆಗ ನಾನು ತಾತ ಆಗಬೇಕು, ತಾತ ಆದ ಮೇಲೆ ಆ ಮಗು ಬೆಳೆಯಬೇಕು, ಆ ಮಗು ಬೆಳೆದ ನಂತರ ಅದಕ್ಕೆ ಮಗು ಆಗಬೇಕು. ಎಂದಿದೆಯೇನ್ರಿ? ಬಟ್ ಕಾಂಗ್ರೆಸ್ಸಿಗೆ ಅನಿವಾರ್ಯತೆ ಇದ್ದಂಗಿದೆ ಸರ್. ಇಲ್ಲ ಅನ್ಸುತ್ತೆ. ಐ ಥಿಂಕ್ ಇದೆಲ್ಲ ಮುಗಿದ ಮೇಲೆ ನಿಧಾನಕ್ಕೆ ಖರ್ಗೆ ಅವ್ರನ್ನ ಅವ್ರು ಬೇಕಿಲ್ಲ ಅಂತ ತಿರಸ್ಕಾರಕ್ಕಲ್ಲ. ವಯಸ್ಸಾಗಿದೆ, ಓಡಾಡೋದು ಕಷ್ಟ, ಪಕ್ಷ ಕಟ್ತಿರೋದು ಕಷ್ಟ ಆಗುತ್ತೆ, ತಿರುಗಾಡಬೇಕು ಯಾರು ಒಬ್ಬರು ಅಧ್ಯಕ್ಷರಾಗಿ ಅಂತಂದುಬಿಟ್ಟು ಮೋಸ್ಟ್ಲಿ ರಾಜ್ಯಸಭಾ ಲೀಡರ್ಶಿಪ್ಪನ್ನು ಉಳಿಸಿ ಅವ್ರದ್ದು AICCಗೆ ಹೊಸಬ್ರನ್ನ ತಂದ್ಕೋತಾರ ಅಂತ ನನಗೊಂದು ಅನುಮಾನ. ನನಗಿದನ್ನು ಯಾರೂ ಹೇಳಿಲ್ಲ, ಇದು ನನ್ನ ಊಹಾತ್ಮಕ ಅನುಮಾನಪ್ಪ. ಹಂಗಾರು ಇಟ್ಕೊಳ್ಳಿಪ್ಪ, ಇದು ಊಹಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಮಾಡಬಹುದೇನೋ ಅಂತಿದೆ, ಮತ್ತು ಅದಕ್ಕೆ ಸಮಯನೂ ಬಂದಿದೆ. ಖರ್ಗೆ ಅವ್ರನ್ನ ಮಾಡಿ ಅಷ್ಟು ವರ್ಷ ಆಗಿದೆ. ತಾಂತ್ರಿಕವಾಗಿ ಟೆಕ್ನಿಕಲಿನೂ ಅವ್ರದ್ದು ಟರ್ಮ್ ಮುಗಿದಿದೆ. ಹಾಗಾಗಿ ಮಾಡಬಹುದು ಅಂದ್ಕೊಂಡಿದ್ದೀನಿ. ರಾಜ್ಯಸಭೆ ಅದನ್ನು ಉಳಿಸಿ, ಯಾವ್ದನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಉಳಿಸಿ ಈಗ ಮತ್ತೆ ಹೆಂಗಿದ್ರು ರಾಜ್ಯಸಭೆಗೆ ತರ್ತಾರೆ. ಮಾಡ್ಕೊಂಡಿರಿ ಸರ್ ನೀವು ಅಂತೇಳಿ ಇಲ್ಲಿಗೆ ಸ್ವಲ್ಪ ಯಂಗರ್ ಸೈಡಲ್ಲಿ ತರ್ತಾರಾ ಅಂತ ನನ್ನ ಅನುಮಾನ. ಆಲ್ ರೈಟ್, ತರ್ತಾರೋ ಬಿಡ್ತಾರೋ ಅದು ಖರ್ಗೆ ಕತೆ ಆಮೇಲೆ ನೋಡೋಣ. ಈ ಮಧ್ಯೆ ಇವತ್ತು ರಾತ್ರಿ ಸಭೆ ನಡೆಯುತ್ತೆ ಆಗತ್ತೆ. ಇನ್ನು ಸಭೆನೇ ಇಲ್ಲ. ರಾಹುಲ್ ಗಾಂಧಿ ಗಾನ್. ಎಲ್ಲಿಗೆ? ರಾಜಸ್ಥಾನಕ್ಕೆ ಬಂದಾಯ್ತಂತೆ, ಡೆಲ್ಲಿಗೆ. ಅದಾದಮೇಲೆ ಬ್ಯುಸಿ ಇದ್ದಾರೆ ಅವರು.
ಅಂತ ಹೇಳ್ತಿದ್ದಾರೆ. ನಾಳೆ ಏನಿದ್ರು ಮಾರ್ನಿಂಗ್ ಮುಂಜಾನೆ ನಾಳೆ ಅಂತ ನಾಳೆ ಮಾಡಿದ್ರು ಏನು ದೇಶ ಬಿದ್ದೋಗಲ್ಲ. ನಾಳಿದ್ದು ಮಾಡ್ಕೊಂಡು ಮಧ್ಯಾಹ್ನ 1 ಗಂಟೆಗೆ ಬಂದರೂ ಏನು ದೇಶ ಬಿದ್ದೋಗಲ್ಲ. ನಾಳಿದ್ದು 3 ಗಂಟೆ 50 ನಿಮಿಷಕ್ಕೆ ನೀವು ಪಟ್ಟಿ ಕೊಟ್ಟರು ರಾಜಭವನಕ್ಕೆ ಏನೂ ದೇಶ ಬಿದ್ದೋಗಲ್ಲ. ಕೊಟ್ಟಿದ್ದಾರೆ, ಹಿಂದೆ ಇಲ್ಲ ಕೊಟ್ಟಿದ್ದಾರೆ ಅಷ್ಟು ತಡವಾಗಿ. ಅಯ್ಯೋ, ಇನ್ನು ಪ್ರಮಾಣ ವಚನ ಬೋಧನೆ ಕಾರ್ಯಕ್ರಮ ನಡೆಸ್ತಿದ್ದಾಗ ಸೇರಿಸಿದಾರ್ರೀ ಪಟ್ಟಿಗೆ. ನಡೀತಿದ್ದಾಗ ಇದೊಂದು ಸೇರಿಸ್ಕೊಳ್ರಪ್ಪ ಅಂತ ಸೇರಿಸಿದ್ದಾರೆ. ಆಮೇಲೆ ನಡೀತಿದ್ದಾಗ ಮಿನಿಸ್ಟ್ರಿ ಫಾರ್ ಸ್ಟೇಟು ಕ್ಯಾಬಿನೆಟು ಚೇಂಜ್ ಮಾಡಿದ್ದಾರೆ. ಹಾಗಾಗಿ ಆಗಬಾರ್ದು ಅಂತ ಏನಿಲ್ಲ. ಒಂದು 8 ಸಚಿವರು ಪ್ರಮಾಣ ವಚನ, ನನ್ನ ಪ್ರಕಾರದಲ್ಲಿ 8, 10 ಎಲ್ಲ ಮಾಡಬಾರ್ದು. ಒಂದು 2, 3 ಖಾಲಿ ಇಟ್ಕೊಂಡು ಮಿಕ್ಕಿದ್ದು ಮಾಡ್ಕೊಂಬಿಡೋದು ಒಳ್ಳೆಯದು. ಒಂದೇ ಸರಿಗೆ ಹೆಡೇಕ್ ಹೋಯ್ತು. ಇಲ್ಲ ಅಂತಂದರೆ ದಿನ ಬೆಳಗಾದರೆ ಇದೇ ರೋಗ. ನಾವು ಬಿಡ್ತೀವಾ? ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬರ್ತಾ ಇದೆ. ಯಾವಾಗ ಗಳಿಗೆ, ಯಾವಾಗ ಕಾಲ? ಇವರು ನಾನು ಹಕ್ಕಿನಲ್ಲಿ ನಾನೂ ಕೇಳಿದ್ದೇನೆ. ಈ ಬುರುಡೆಗಳು ಮತ್ತೆ ಸ್ಟೇಟ್ಮೆಂಟ್, ಡೆಲ್ಲಿಗೆ ಹೋದ, ಅಲ್ಲಿ ಬಂದ, ಇಲ್ಲಿ ಬಂದ, ಬರೀ ಇದೇ ಕತೆ. ಚೀಫ್ ಮಿನಿಸ್ಟರ್, ಯು ವಿಲ್ ಲೂಸ್ ದಿ ಕಂಟ್ರೋಲ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ವೆರಿ ಕ್ವಿಕ್ಲಿ ಈ ವಿಚಾರದಲ್ಲಿ. ಹಾಗಾಗಿ ಇಫ್ ಯು ಆರ್ ಇಂಟೆಲಿಜೆಂಟ್ ಎನಫ್, ಒಂದು 3-4 ಖಾಲಿ ಇಟ್ಕೊಂಡು ಫಾರ್ ದಿ ಪರ್ಪಸಸ್ ಆಫ್ ಎಮರ್ಜೆನ್ಸಿ 2-3 ಇಟ್ಕೊಂಡು ಇದನ್ನು ಫಿಲಪ್ ಮಾಡ್ಕೊಂಬಿಡೋದು ಒಳ್ಳೇದು ಒಂದೇ ಸರಿಗೆ. ಅಟ್ಲೀಸ್ಟ್ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್. ಇಲ್ಲದ್ರೆ ಅಸೆಂಬ್ಲಿ ಆದ ಕೂಡಲೇ ವಿಸ್ತರಣೆಯಂತೆ, ಅದಾದ ಕೂಡಲೇ ವಿಸ್ತರಣೆಯಂತೆ, ಮಳೆಗಾಲ ಆದ ಕೂಡಲೇ ವಿಸ್ತರಣೆಯಂತೆ, ಚಳಿಗಾಲ ಆದ ಕೂಡಲೇ ವಿಸ್ತರಣೆಯಂತೆ, ಪುರಿ ಇದೆ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಸರ್, ಈಗ ಎಲೆಕ್ಷನ್ ಇಯರ್ ಇರೋದ್ರಿಂದ ಅಷ್ಟು ಕಷ್ಟ ಆಗಲ್ಲ ಅಲ್ವ ಸರ್? ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಎಲ್ಲ ಮಾಡ್ಕೋಬೋದಲ್ಲ? ಮಾಡ್ಕೋಬೇಕು. ಮಾಡ್ಕೊಳ್ದಿದ್ರೆ ನಾವೇನ್ರಿ ಮಾಡೋಣ? ಅಂದ್ರೆ ಶಾಸಕರದು ಅಷ್ಟು ವಿರೋಧ ಏನು ಆಗಲ್ವಲ್ಲ? ಯಾಕಂದ್ರೆ ಟಿಕೆಟ್ ಕೊಡಬೇಕು, ನಮಗೆ ಟಿಕೆಟ್ ಸಿಗ್ತದೆ, ನೆಕ್ಸ್ಟ್ ಕೊಡ್ತೀರೋ ಬಿಡ್ತೀರೋ. ಈಗಿರೋ ಕಾಂಗ್ರೆಸ್ ಶಾಸಕರಲ್ಲಿ ಒಬ್ಬನು ಕಮಕ್ ಅನ್ನಕ್ಕಾಗಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಇವ್ರು ಸುಮ್ಮನೆ ಇಲ್ಲದ್ರ ಊಹೆ ಮಾಡ್ಕೋಬಾರ್ದು. ಏನಾಗ್ಬಿಡುತ್ತೋ, ಏನೂ ಆಗಲ್ಲ. ಆ ಪರಿಪ್ರಮಾಣದಲ್ಲಿ ಯಾರು ಬಂಡಾಯನೂ ಏನೂ ಆಗಲ್ಲ. ನಾನು ಬರ್ಕೊಡ್ತೀನಿ, ಏನೂ ಆಗಲ್ಲ. ಸಂಖ್ಯಾಬಲ ಹಂಗಿದೆ. ದೊಡ್ಡವ್ರನ್ನ ಕೈ ಬಿಟ್ಟರೆ ಕೊಯ್ 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 ಅಂತ 3 ದಿನ ಆಡ್ತಾರೆ, ಆಮೇಲೆ ಬಾಂಬಿಚ್ಕೊಂಡು ಇರ್ತಾರೆ ಅಷ್ಟೇ, ಏನೂ ಆಗಲ್ಲ. ಹಾಗಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. 2 ಹಂತದಲ್ಲಿ ಮಾಡ್ತಾರಂತೆ, ಮಾಡ್ಕೊಳ್ಳಿ, ಅವನು ಬೇಡ ಅಂದವನು. ಮೊದಲ ಹಂತದಲ್ಲಿ ಸಿದ್ದು ಸಂಪುಟದ ಬಹುತೇಕ ಸಚಿವರು. ಹಂಗಾರೆ ಹೊಸ ಪಟ್ಟಿ ಏನು ಬಂತು? ಮಣ್ಣು ಎಲ್ಲ ಅವರೇ ಇದ್ದಾರೆ, ಎಲ್ಲ ಅವರೇ ಲೆಕ್ಕ ಹಾಕಳ್ರಪ್ಪ. ಈಗ MB ಪಾಟೀಲ್ ಆಳವರು, ಈಶ್ವರ್ ಖಂಡ್ರೆ ಓಲ್ಡ್, ಲಕ್ಷ್ಮೀ ಹೆಬ್ಬಾಳ್ಕರ್ ಓಲ್ಡ್ ಅಲ್ಲ, ಓಲ್ಡ್ ಇಲ್ಲ, ನ್ಯೂ ಓಲ್ಡ್. ಓಕೆ, ಓಲ್ಡ್ ನ್ಯೂ ಏನೋ ಒಂದು ಹಾಕ್ಕೊಳ್ಳಿ. ಡಾಕ್ಟರ್ ಪರಮೇಶ್ವರ ಓಲ್ಡ್, ಪ್ರಿಯಾಂಕ ಖರ್ಗೆ ಅದು ಓಲ್ಡೆ, ಶಿವರಾಜ್ ತಂಗಡಗಿ ಓಲ್ಡ್, ಕೃಷ್ಣ ಬೈರೇಗೌಡ ಓಲ್ಡು, ಚೌಲರಾಜ ಸ್ವಾಮಿ ಓಲ್ಡ್, ರಾಮಲಿಂಗಾರೆಡ್ಡಿ ಓಲ್ಡ್, KJ ಜಾರ್ಜು ಓಲ್ಡ್. 8 ಟರ್ಮ್ಸಲ್ಲಿ ಎಟರ್ನಲ್ಲಿ ಅದು ಎಲ್ಲ ಮಿನಿಸ್ಟ್ರಲ್ಲೂ ಇದ್ದಾರೆ. ಜಮೀರು ಓಲ್ಡ್. ಯತೀಂದ್ರ ಒಂದು ಹೊಸದು ಗಂಡಂಗೆ ಕಾಣಿಸ್ತಿದೆ, 12ರಲ್ಲೇ ಆದರೆ 10-12ರಲ್ಲ, ಮಿಕ್ಕಿದೆಲ್ಲ ಹಳೆಯದು. ಮತ್ತೇನೋ ನೀವಿಬ್ಬರು ಹೇಳ್ತಾ ಇದ್ರಿ, ಹೊಸಬರನ್ನು ತರುತ್ತಿದ್ದಾರೆ, ಹೊಸಬರು ಮನೆಗೆ ಹೋಗುತ್ತಿದ್ದಾರೆ. ಹೊಸಬರಿಗೆ ಚಾನ್ಸ್ ಕೊಡೋಕ್ಕಾಗಲ್ಲ ಸರ್ ಫಸ್ಟೇ ಇದರಲ್ಲೇ ಅಂತ. ಏನೋ ಸಿದ್ದರಾಮಯ್ಯ ಪುತ್ರನ ಕಾರಣಕ್ಕೋಸ್ಕರ ಯತೀಂದ್ರನ ಕೊಡ್ಬೋದು, ಇವ್ರನ್ನ ನೆಕ್ಸ್ಟು ಇದರಲ್ಲಿ ನೋಡೋಣ ಅಂತಲೂ ಇರ್ಬೋದು ಸರ್. ಯಾಕೆಂದರೆ ಖರ್ಗೆ ಎಲ್ಲ ಒಂದು ಕಡೆ ನಿನ್ನೆ ಕಲಬುರಗಿಲಿ ಹೇಳಿದ್ರು, ಇಲ್ಲ ಮೊದಲ ಇದರಲ್ಲಿ ಒಂದು 8-10 ಜನ ಆಗ್ಬೋದು ನೋಡೋಣ ಅಂತ. ACC ಪ್ರೆಸಿಡೆಂಟೇ ಅದರಲ್ಲಿ ಯಾಕೆ ಹೊಸಬರನ್ನು ಮಾಡಬಾರ್ದು? ಈ ಹಳಬರಿಗೆ ಸುಮ್ಮನೆ ಅವ್ರಿಗೆ ಶುರು ಮಾಡ್ಕೊತಾರೆ. ಓಕೆ, ಈಗ ಹಳಬರು 3 ವರ್ಷದಲ್ಲಿ ಕಡ್ದಿದ್ದೇನು? ಅದನ್ನೇ ಶಾಸಕರು ಕೇಳ್ತಾ ಇದ್ದಾರೆ. ಏನು ಕಡ್ದಿಲ್ಲ, ಅಸಮಾಧಾನ ಇದೆ ಸರ್. ಏನು ಕಡ್ದಿರೋದೇನ್ರಪ್ಪ ಹೇಳ್ರಪ್ಪ ಅಂತ. ಅದೌದು ಸರ್, ಅದು ಹಿರಿಯ ಸಚಿವರುಗಳ ವಿಚಾರದಲ್ಲಿ ಬಹುತೇಕ ಶಾಸಕರಿಗೆ ಅಸಮಾಧಾನ ಇರೋದು. ಚೇಂಜ್ ಮಾಡಿ ಅಂತ ಮೊದಲು ಪ್ರೆಷರ್ ಶುರು ಮಾಡಿದ್ದೆ ಅವ್ರ ವಿಚಾರದಲ್ಲಿ. ಬಟ್ ಆ ರಿಪೋರ್ಟ್ ಕೂಡ ಹೈಕಮಾಂಡ್ ಹತ್ರ ಇದೆಯಂತೆ ಸರ್. ಅವರು ಮೌಲ್ಯಮಾಪನ ಮಾಡಿರೋದು ಇವ್ರುಗಳದೆಲ್ಲ, ಅದರಲ್ಲಿ ಅವ್ರ ಪರ್ಫಾರ್ಮೆನ್ಸು ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ಅಂತಾರೆ. ಮತ್ತೆ ಅದೇ ಭಾಳ ಸರಿ ಅರವಿಂದ್, ಮೌಲ್ಯಮಾಪನದ ರಿಪೋರ್ಟ್ಗಳು ಎಲ್ಲ ಕಡೆಯಲ್ಲೂ ಇರುತ್ತೆ, ನಮ್ಮ ಆಫೀಸು ಸೇರಿದಂತೆ. ಸುಮ್ಮನೆ ಇರ್ತಾರೆ ಅಷ್ಟೇ, ಕ್ರಮ ತಗೊಳ್ಳದೆ. ತಗೊಳಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಭಾಳ ಕಷ್ಟ ಆಗಿಬಿಡುತ್ತೆ, ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಸರ್ ಅದೇ ಹಾಗಾಗಿ ಸದ್ಯಕ್ಕೆ ಈಗ ಹಳಬ್ರನ್ನ ಒಂದಷ್ಟು ಟೀಮ್ ಇಟ್ಕೊಂಡು ಸರ್ ಉಳಿದಿದ್ದನ್ನ ಕಾಸ್ಟ್ ಕಾಂಬಿನೇಷನ್ನು ಮತ್ತು ಪ್ರದೇಶವಾರಲ್ಲಿ ಮ್ಯಾನೇಜ್ ಮಾಡ್ಬೋದು ಮತ್ತು ಹೊಸಬರಿಗೆ ಅವಕಾಶ ಕೊಡ್ಬೋದು ಅಂತ ಲೆಕ್ಕಾಚಾರ. ಡ್ರಮ್ಯಾಟಿಕ್ ಆಗಿ ಮಂತ್ರಿಗಳು ಆಡಳಿತದ ದೃಷ್ಟಿಕೋನದಲ್ಲಿ ಬದಲಾವಣೆಗಳನ್ನು ತಂದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನಿಸ್ಕೊಳ್ಳೋದು ಸತ್ತೋಯ್ತು ಆಲ್ಮೋಸ್ಟ್. ಮಂತ್ರಿಗಳು ದೇ ಹ್ಯಾವ್ ಬಿಕಮ್ ವರ್ಚುವಲಿ, ಅಥವಾ ಅವ್ರ ಸುತ್ತಮುತ್ತಲು ಇರೋರು ಕಲೆಕ್ಷನ್ ಮಾಸ್ಟರ್ಗಳಾಗಿಬಿಟ್ಟಿದ್ದಾರೆ. ಸ್ವಾರ್ಥಿಗಳು ಮತ್ತು ಹಣಕ್ಕೆ
ಒಂದು ಜಾಗ ಸಿಕ್ತು ಅನ್ನೋ ಹಂತಕ್ಕೆ ಹೊಟ್ಟೋಗಿದೆ ಅದು ಅದರಲ್ಲಿ ಕೂತ್ಕೊಂಡು ಡಿಪಾರ್ಟ್ಮೆಂಟಲ್ ವೈಸ್ ಕರೆಕ್ಷನ್ಸ್ ಮಾಡ್ತೀವಿ, ಅಡ್ಮಿನಿಸ್ಟ್ರೇಟಿವ್ಲಿ ಏನೋ ಮಾಡ್ತಾ ಇದ್ದೀವಿ ನಾವು ಅನ್ನೋದೆಲ್ಲ ಏನೂ ಇಲ್ಲ. ಇಲ್ಲೆಲ್ಲ ಒಂದು 2-3 ಜನದ್ದು ಏನೋ ಚೂರು ಪಾರು ಅಟೆಂಪ್ಟ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಎ ಕೃಷ್ಣ ಬೈರೇಗೌಡ ಹ್ಯಾಸ್ ಸಮ್ ಅಟೆಂಪ್ಟ್ಸ್, ಏನೋ ಒಂದಷ್ಟು ಅಟೆಂಪ್ಟ್ ಮಾಡಿದ್ದಾರೆ. MB ಪಾಟೀಲ್ ಏನೋ ಒಂದು ಚೂರು ಅಟೆಂಪ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಈಶ್ವರ್ ಖಂಡ್ರೆ ಹ್ಯಾಸ್ ಆ್ಯಕ್ಚುಲಿ ಮ್ಯಾನೇಜ್ಡ್ ದ ಡಿಪಾರ್ಟ್ಮೆಂಟ್ ವೆಲ್. ಎಗೇನ್ ಸಿಸ್ಟಮಿಕ್ ಚೇಂಜಸ್ ಇಲ್ಲ ಖಂಡ್ರೆನಲ್ಲಿ. ಖಂಡ್ರೆಯಿಂದ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎ ಸಿಸ್ಟಮಿಕ್ ಚೇಂಜಸ್ಸನ್ನು ಬಂದಿಲ್ಲ. ಬಟ್ ಮ್ಯಾನೇಜ್ಮೆಂಟ್ ಈಸ್ ಬೆಟರ್, ಡಿಪಾರ್ಟ್ಮೆಂಟಲ್ ಮ್ಯಾನೇಜ್ಮೆಂಟಲ್ಲಿ. Lakshmi Hebbalkar, she has largely spent her time adding and deleting names like a post office chief postmaster thara madam. Again there is nothing ಅಂತಂದರೆ ಏನಾಗ್ತದೆ. ಡಾಕ್ಟರ್ ಪರಮೇಶ್ವರ್ TV ಮೀಡಿಯಾ ಅನ್ನೋರಿಗೆ ಒಬ್ಬರು ಪುಕ್ಕಟ್ಟೆ ಮಾರ್ನಿಂಗ್ ಒಂದು ಬೈಟ್ ಕೊಡೋಕೆ ಒಬ್ಬರು ಸಿಕ್ಕಿದ್ರು. ಬೇಡವೇ ಬೇಡ ನಂಗೆ ಇಲಾಖೆ ಅಂತ 3 ವರ್ಷ ತಳ್ಳಿದ್ರು ಸರ್. ತಳ್ಳಿದ್ರು. ಮತ್ತು ದಿನಾ ಪ್ರಾಂಪ್ಟಾಗಿ ಪಾಪ ಒಂದು ಬೈಟ್ ಕೊಡ್ತಿದ್ರು. ಯಾವುದೇ ವಿಚಾರಕ್ಕೆ ನೀವು ಕೇಳಿದ್ರು ಅದಕ್ಕೊಂದು ಉತ್ತರ ಕೊಟ್ಟು ಅದಕ್ಕೊಂದು ಸಮಜಾಯಿಷಿ ಕೊಟ್ಟು ಪಾಪ ಹೋಗೋರು. ಅಷ್ಟರ ಮಟ್ಟಿಗೆ ನಾವು ಆಲ್ ಮೀಡಿಯಾ ಶುಡ್ ಸಪೋರ್ಟ್ ಪರಮೇಶ್ವರ್. ಯಾವಾಗಲೂ ಇಲ್ಲ ಅಂತಿಲ್ಲ, ಫಸ್ಟ್ ಒಂದು ದಿನದಲ್ಲೂ ಒಂದು ಬೈಟ್ ಕೊಟ್ಬಿಟ್ಟು ಒಂದು ಯಾವಾಗಲೂ ಒಂದ್ಸರಿ ಮನೆ ಹತ್ರ ಕೊಟ್ಟು ಹೇಳ್ಬಿಟ್ಟು ಅವ್ರು ಹೋಗಿರೋರು. ನಿಮಗೆ ನೀವು ಅಷ್ಟಕ್ಕಾರು ಯು ಶುಡ್ ಬಿ ಗ್ರೇಟ್ಫುಲ್ ಮತ್ತು ಋಣ ತೀರಿಸಿ. ಇನ್ನು ಪ್ರಿಯಾಂಕ್ ಖರ್ಗೆ ವಾಸ್ ಲಾರ್ಜ್ಲಿ ಇನ್ವಾಲ್ವ್ಡ್ ಇನ್ ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ತನಗೆ ಸಂಬಂಧವಿಲ್ಲದೆ ಇರೋದಕ್ಕೆ ಹೋಗಿ ಇನ್ವಾಲ್ವ್ ಆಗಿಬಿಡೋದು, ರಾಷ್ಟ್ರೀಯ ನಾಯಕರಂತೆ ಬಿಂಬಿಸ್ಕೊಂಬಿಡೋದು, ಆಮೇಲೆ ರಾಷ್ಟ್ರೀಯ ನಾಯಕರನ್ನ ಅಟ್ಯಾಕ್ ಮಾಡ್ತಾಯಿದ್ರೆ ನನ್ನ ಲೆವೆಲ್ ಏನು ಅನ್ನೋ ಭ್ರಮೆಗಳಿಗೆ ಹೊರಟೋಗಿರೋವಂಥ ಲಕ್ಷಣಗಳು ಕಾಣಿಸ್ತಾ ಇತ್ತು. ದ್ಯಾಟ್ ವಾಸ್ ಎ ಬ್ಯಾಡ್ ಥಿಂಗ್. ಅದು ಆ್ಯಕ್ಚುಲಿ ಖರ್ಗೆ ಐ ಥಾಟ್ ಜೂನಿಯರ್ ಕ್ಯಾನ್ ಡೂ ಲಾಡ್ ಆಫ್ ಥಿಂಗ್ಸ್ ಅಂತ ಅಂದ್ಕೊಂಡಿದ್ದೆ. ಐ ಡೋಂಟ್ ನೋ ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನಾಗಿದೆಯೋ ಬಿಟ್ಟಿದೆ, ನನಗೆ ಅರಿವಿಲ್ಲ ತುಂಬ. ಹಾಗಾಗಿ ತುಂಬ ದೊಡ್ಡ ಬದಲಾವಣೆಗಳನ್ನು ತಂದಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಹಂಗೆ ನೋಡಿದ್ರೆ ಜಾರ್ಜೆ ಪವರ್ ಇಲಾಖೆನ ಪುಕ್ಕಟ್ಟೆ ಪವರ್ ಆದರೂ ಅದೇನೋ ದುಡ್ಡಿನ ಕೊರತೆ ಇದ್ದರೂ ಹೆಂಗೋ ಮ್ಯಾನೇಜ್ ಮಾಡಾಕ್ಬಿಟ್ರು. ಅದನ್ನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸೋಲಾರ್ ಪವರ್ ಜನ್ರೇಷನ್ಸ್ ರೈಸ್ ಮಾಡಿ ಎಂಥದ್ದೋ ಮಾಡಿ ಮ್ಯಾನೇಜ್ ಮಾಡ್ಕೊಂಬಿಟ್ರು ಅದನ್ನು. ಅಟ್ಲೀಸ್ಟು ಈ ದೊಡ್ಡದಾಗೇನೋ ಕೆಡ್ದುಬಿಟ್ಟಿದ್ದಾರೆ ಇವ್ರುಗಳು ಅಂತಿಲ್ಲ, ಅವ್ರವ್ರ ಇಷ್ಟ. ಎಸ್ ಸರ್, ಆದರೂ ಕೆಲ ಸೀನಿಯರ್ಸ್ಗಳು ಇಷ್ಟೆಲ್ಲ ಅಧಿಕಾರ ಉಂಡಿದ್ರು ಏನೋ ಮಾಡಿದ್ರು ಕೂಡ ಈ ಸ್ಪೀಕರ್ ವಿಚಾರ ಬಂದಾಗ ನಮಗೆ ಬೇಡ ಅಂತ ಭಾಳಷ್ಟು ಜನ ಹಿಂದೇಟ್ ಹಾಕಿದ್ದಿದೆಯಲ್ಲ, ಇದು ಮೊದಲಿಂದನೂ ಅದೇ ಥರ ಸಿಸ್ಟಮ್ಮು ಅಥವಾ ಯಾವಾಗಲೂ ಅಷ್ಟೆ? ಸ್ಪೀಕರ್ ಹುದ್ದೆ ಇದೆಯಲ್ಲ, ರಮೇಶ್ ಕುಮಾರು ಸ್ಪೀಕರ್ ಆಗ್ತಾರೆ. ಅವ್ರ ಕಾನ್ಸ್ಟಿಟ್ಯೂಯನ್ಸಿಯಿಂದ ಜನ ಬರ್ತಾರೆ ಅಸೆಂಬ್ಲಿ ನೋಡೋಕ್ಕೆ. ಅವರೆಲ್ಲರಿಗೂ ಪಾಸ್ ಕೊಟ್ಬಿಟ್ಟು ಮೇಲೆ ಗ್ಯಾಲರಿಗೆ ಹಾಕ್ತಾರೆ. ಆ ಗ್ಯಾಲರಿನಲ್ಲಿ ಅವರೆಲ್ಲ ನೋಡ್ತಾರೆ. ಅಡ್ಜರ್ನ್ ಆಗತ್ತೆ ಹೌಸು. ಆಗ ಅವ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದಿರೋರೆಲ್ಲ ಅವ್ರಿಗೇನಾರು ಒಂಚೂರು ಊಟ ತಿಂಡಿ ಕೊಡೋಣ ಅಂತ ತಮ್ಮ ಚೇಂಬರ್ಗೆ ಕರೀತಾರೆ. ಇಲ್ಲೇ ಬಂದ್ರಪ್ಪ ಒಂಚೂರು ಏನಾರು ತಿನ್ನೋರಂತೆ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಬಂದವರು ಎಲ್ಲರೂ ಗೋಳಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ನೋಡಿ, ಯಾಕೆ ಗೋಳಾಡ್ತಾ ಇದ್ದೀರಿ, ಅಲ್ಲಿ ಕೂತ್ಕೊಂಡು ಬಂದ್ರಲ್ಲ ನೋಡ್ಕೊಂಬಂದ್ರು. ಎಲ್ಲ ಮಾಡಿದ್ವಿ, ಬಟ್ ನಿನ್ನನ್ನು ಮೈಕ್ ಸೆಟ್ ಇನ್ಚಾರ್ಜ್ ಮಾಡೋಕ್ಕೆ ನಾವು ಎಲೆಕ್ಟ್ ಮಾಡಲಿಲ್ಲ, ಹಿಂಗೆ ಮಾಡಿಬಿಟ್ರಲ್ಲ ನಿನ್ನನ್ನು. ಮೈಕ್ ಸೆಟ್ ಇನ್ಚಾರ್ಜ್ ನಿನ್ನನ್ನು ಮೈಕ್ ಸೆಟ್ ಇನ್ಚಾರ್ಜ್ ಮಾಡಿಬಿಟ್ರಲ್ಲ ಎಲ್ಲ ಸೇರ್ಕೊಂಡು. ನಾನು ಹೇಳಿದ್ರೆ CM ಎದ್ದೇಳ್ಬೇಕು, CM ಕೂರಬೇಕು. ಯಾವ್ದ್ರ ಮನೆ ಹಾಳಾಯ್ತು ನೋಡಿದ್ವಲ್ಲ ಈಗ ಅಲ್ಲಿ ನಿನ್ನ ಗ್ರಾಚಾರವ. ಯಾರು ಮಾತು ಕೇಳಲ್ಲ, ಎಲ್ಲ ಬರೀ ಮೈಕ್ ಸೆಟ್ ಇನ್ಚಾರ್ಜ್ ಆಗ್ಬಿಡಿ. ಸ್ಪೀಕರ್ ಹುದ್ದೆ ಆ ಲೆವೆಲ್ಗೆ ಇಳಿದಿದೆ. ನೋಬಡಿ ವಾಂಟ್ಸ್. ಸೊ ಇಟ್ ಈಸ್ ಬೆಟರ್ ಸುಮ್ಮನೆ ಯಾರೋ ಒಬ್ಬರನ್ನ ಹಾಕಿ ಅಷ್ಟೆ. ಅದಕ್ಕೆ ಯಾಕಂದರೆ ಸರ್, ಸೀನಿಯರ್ ಮಿನಿಸ್ಟರ್ಗಳಲ್ಲಿ MLAಗಳಲ್ಲಿ ಕಳೆದ ಬಾರಿ ಮಿನಿಸ್ಟರ್ ಆಗದೆ ಇರೋರಿಗೆ ಅವ್ರದ್ದು ಮೋಸ್ಟ್ ಸೀನಿಯರ್ಗಳದ್ದೇ ಕಾಂಪಿಟೇಷನ್ ಜಾಸ್ತಿ ಇದೆ. ಈ ಸಲ ಮಾಡಲೇಬೇಕು. 8 ಸರಿ ಮಂತ್ರಿ ಆದವ್ರು ಎಂದಿಗೂ ಮಂತ್ರಿ ಆಗಲ್ಲ ಅನ್ನೋರನ್ನ ಕರೆದು ಸ್ಪೀಕರ್ ಆಗೋಂದ್ರು ಆಗಲ್ಲ ಅಂತ. ಹೌದು ಸರ್, ಹೌದು. ಯಾಕಂದರೆ ಎಲ್ಲರಿಗೂ ಇಂಡಿಪೆಂಡೆಂಟ್ ಆಗಿರಬೇಕು. ಯಾವನ್ರಿ ಸ್ಪೀಕರ್ ಆಗ್ಬಿಟ್ಟು ಕೂತ್ಕೊತಾನೆ? ಮಂತ್ರಿ ರೂಮ್ಗೆ ಹೋಗೋಂಗಿಲ್ಲ, ತಹಸೀಲ್ದಾರ್ ಸಭೆ ಕರೆಯೋಂಗಿಲ್ಲ. ಯಾವನಿಗೆ ಬೇಕು ಈ ಗ್ರಾಚಾರ? ಕಾಂಗ್ರೆಸ್ ಅದೊಂದು ಚರ್ಚೆ ಸರ್. ಆಮೇಲೆ ರೂಲ್ಸ್ ಪ್ರಕಾರ ಸ್ಪೀಕರ್ ಹತ್ರಕ್ಕೆ ಎಲ್ಲರೂ ಬರಬೇಕು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಕರ್ಸ್ಕೋಬೇಕು ಅವ್ರು ಹೋಗೋಂಗಿಲ್ಲ. ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಅಣ್ಣ ಇದೊಂದು ಸೈನ್ ಹಾಕ್ಸು CM ಹತ್ರ ಅಂತಾರೆ. ಈ CM ಆಫೀಸಿಗೆ ಕಳ್ಸಿರೋ ಅಲ್ಲಿ ಕೇರೆ ಮಾಡಲ್ಲ. ಯಾವನಿಗೆ ಬೇಕಾ ಸ್ಪೀಕರ್ ಪೋಸ್ಟು? ಅದಕ್ಕೆ ನನ್ನ ಪ್ರಕಾರದ ಒಂದು ಸೊಲ್ಯೂಷನ್ ಇದೆ. ಏನು ಸರ್? ಯಾರು ರೂಲಿಂಗ್ ಪಾರ್ಟಿ ಇದ್ದಾರೆ ಅವರ ಪರವಾಗಿ ಸಾಫ್ಟ್ವೇರ್ ಡೆವಲಪ್ ಮಾಡಿ AI ಇದೊಂದು ರೊಬಾಟ್ ಕೂರಿಸ್ಬಿಡೋದು ಒಳ್ಳೇದು. ಅಂದರೆ AI ಸ್ಪೀಕರ್. ಬಟ್ ಅದು ಇಟ್ ಶುಡ್ ಬಿ
ರೂಲಿಂಗ್ ಪಾರ್ಟಿ ಕರೆಗಿರ್ಬೇಕು. ಆಮೇಲೆ ಆ ಸ್ಪೀಕರ್ ಬಂದು ಇಂಡಿಪೆಂಡೆಂಟ್ ಆಗ್ಬಿಟ್ಟದು, ಅದು ಕಂಡಾಗ್ಬಿಟ್ಟೆ ಎಲ್ಲ ಏನೇನೋ ಕೊಟ್ಬಿಟ್ಟಿರ್ತೀವಿ, ರೂಲಿಂಗ್ ಕಂಡಾಗ್ಬಿಡುತ್ತೆ. ಸಾಫ್ಟ್ವೇರ್ ಹಂಗೆ ಡೆವಲಪ್ ಮಾಡಬೇಕು. ಹಂಗಿರ್ಬೇಕು. ಸ್ವಲ್ಪ ಆ ಕಡೆ ಟಿಲ್ಟ್ ಕೊಡ್ಬೇಕು, ಕೊಟ್ಬಿಟ್ಟು ಒಂದು ಸ್ಪೀಕರ್ ಹಾಕೋದು ಬೆಟ್ರು. ಎಲ್ರಿಗೂ ತಲೆನೋವು ಮುಗಿತು. ಎಸ್. ಇನ್ನು ಡಿ ಕೆ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆನೇ ಈಗ ಗೊಂದಲಕ್ಕೀಡಾಗಿರ್ತಕ್ಕಂಥದ್ದು. ಮೂಲಗಳ ಪ್ರಕಾರ ಮುಂಬರುವ ಚುನಾವಣೆ ದೃಷ್ಟಿಯಲ್ಲಿ ಪಕ್ಷದ ಸಂಘಟನೆಗಾಗಿ ಜಾತಿವಾರು ಪ್ರಾತಿನಿಧ್ಯಕ್ಕಾಗಿ 3-4 DCM ಹುದ್ದೆ ಸೃಷ್ಟಿಯ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿಬರ್ತಿದೆ. ಆದರೆ ಸದ್ಯ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ DCM ಹುದ್ದೆ ಬೇಡವೇ ಬೇಡ ಅಂತಿದ್ದಾರಂತೆ. DCM ಹುದ್ದೆ ಹಾಗೂ ಪ್ರಬಲ ಖಾತೆಗೆ ಪರಮೇಶ್ವರ್ ಅವರು ಪಟ್ಟು ಹಿಡಿದಿದ್ದು ಹೈಕಮಾಂಡ್ ನಡೆಯನ್ನು ಎದುರು ನೋಡ್ತಾ ಇದೆ. ಅಲ್ಲಿವರೆಗೆ ಮೌನಕ್ಕೆ ಶರಣಾಗಿದ್ದಾರೆ. ಈ DCM ಹುದ್ದೆ ಸುತ್ತಲಿನ ಗೋಜಲು ಏನು ಅಂತಕ್ಕಂಥದ್ದು ನೋಡೋದಾದ್ರೆ ಏನು ಗೋಜಲ್ ರೀ, 2 ಜಾತಿ ಕೊಡ್ಬೇಕಾ, 3 ಜಾತಿ ಕೊಡ್ಬೇಕಾ, 1 ಕೊಡ್ಬೇಕಾ, ಅರ್ಧ ಕೊಡ್ಬೇಕಾ ಅಂತ ಅಷ್ಟೇ. DCM ಅಪೋಸ್ ಮಾಡೋದು ಭಾಳ ಸಹಜ. ಹಿ ಡಸಂಟ್ ವಾಂಟ್ ಎ ಪವರ್ ಸೆಂಟರ್. ನಂಬರ್ 1 ಅಡ್ವರ್ಟೈಸ್ಮೆಂಟಲ್ಲಿ ತಂದು 1 ಫೋಟೋ ಇದ್ದರೆ ಸಾಕು ಅವ್ರಿಗೆ. ಇನ್ನು ಸುಮ್ಮನೆ 2 ಫೋಟೋ ಹಾಕೋದೇನು ತಮಾಷೆನೇ ಸರ್? ಈಗ ಇಷ್ಟು 3 ವರ್ಷ 2 ಫೋಟೋ ಹಾಕೊಂಡಿದ್ರಲ್ಲ, ಅದು CM ಪೋಸ್ಟ್ ಬಿಟ್ಕೊಟ್ಟಿದ್ದ ಕಾರಣ. ಅವತ್ತಿನ ಸನ್ನಿವೇಶ ಬೇರೆ, ಈಗ ಇನ್ನೊಬ್ರು ಬರೋದು ಬೇಡ ಅಂತ ಫೈಟಿಂಗ್. ಸುಮ್ಮನೆ ಫೋಟೋ ಹಾಕ್ಬೇಕಂತೆ. ಹಾಕ್ಲೇಬೇಕು. ಮತ್ತೆ 3 ಇದ್ರೆ 3 ಜನದ್ದು ಅದಕ್ಕೆ ನಮ್ಮ ಸಾಹೇಬ ಯಾರು ಕನಕಪುರದ ಬಂಡೆನೇ ಅದು. ರಾಹುಲ್ ಗಾಂಧಿದು ಶ್ರೀಪೆರಂಬೂರಲ್ಲಿ ಇದಿದೆಯಲ್ಲ, ರಾಜೀವ್ ಗಾಂಧಿ ಅವರದ್ದು ಇದು. ಸಾರಿ ಆಮೇಲೆ ರಿಯಲಿ ಸಾರಿ, ರಾಜೀವ್ ಗಾಂಧಿ ಅವ್ರದ್ದು ಇದೆಯಲ್ಲ ಅಲ್ಲಿ ಸ್ಮಾರಕ. ಆ ಸ್ಮಾರಕಕ್ಕೆ ಕಲ್ಲು ಹೋಗಿರೋದೇ DK ಕ್ವಾರಿಯಿಂದ. DK ಬಂಡೆ ಇದೆಯಲ್ಲ, ಇದಿಷ್ಟು DK ಬಂಡೆ ಹ್ಯಾಸ್ ಗಾನ್ ಟು ಪೆರಂಬೂರ್. ಹಾಗಾಗಿ ಇದು ಬಂಡೆ ನಾನು ಒಂದೇ ಸಾಕು ಅಂತ, ಬೇರೆ ಬಂಡೆಗಳು ಬೇಡ ಬಂಡೆಗಳು ಅಂತ ಅವ್ರದ್ದು ಐಡಿಯಾ. ಗೊತ್ತಿಲ್ಲ, ಕೊಟ್ಟರು ಕೊಡ್ಬೋದು. ನನ್ನ ಪ್ರಕಾರ 2 ಕೊಡ್ತಾರೆ, ಅಲ್ಟಿಮೇಟ್ಲಿ 2 ಆಗ್ಬೋದು ಅನಿಸುತ್ತೆ, ನೋಡೋಣ. ಇನ್ನು ದಾವಣಗೆರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಪಕ್ಷ ವಿರೋಧಿ ಹೇಳಿಕೆ ಬಂದಿತ್ತು, ಅವಾಗೆಲ್ಲ ನಡೆಸಿದ್ರು ಅಂತ. ಈಗ ಅದಕ್ಕೆ ಪೂರಕವಾದ ಒಂದು ಆಡಿಯೋ ರಿಲೀಸ್ ಆಗಿಬಿಟ್ಟಿದೆ. ಯಾರೋ ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ. ಯಾರು ಹೇಳಿದ್ದು ನಿಮ್ಗೆ ಆಗಿದೆ ಅಂತ? ಕಾಕ್ರೋಚ್ ಬಂದಿದೆ, ನಮಗೆ ಗೊತ್ತಿಲ್ಲ ನಿಜಾನೋ ಸುಳ್ಳು. ಅಂದರೆ ಕಾಕ್ರೋಚ್ ಪಾರ್ಟಿ ಹೆಸರಿನ ಕಾಕ್ರೋಚೋ ಇಲಿನೋ ಯಗ್ಣನೋ ಯಾವುದೋ ಒಂದು. ಅವ್ರು ಯಾವ್ದು ಇದು ಕಾಕ್ರೋಚ್ ಪಾರ್ಟಿ? ನಿಮ್ಗೆ ಗೊತ್ತೇನ್ರಿ ಅವರು? ಅಲ್ಲ ಸರ್. ಮತ್ತೆ ಗೊತ್ತಿಲ್ಲದ ಮೇಲೆ ಹೆಂಗ್ರಿ ರಿಕಗ್ನೈಸ್ ಮಾಡ್ತೀರಿ ಕಾಕ್ರೋಚ್ ಪಾರ್ಟಿ ಅವ್ರು ರಿಲೀಸ್ ಮಾಡಿದ್ರು ಅಂತ? ಹೂ ಆರ್ ದೇ? ಅದರ ಯಾರೋ ಕ್ರಿಯೇಟ್ ಮಾಡಿದ್ರು. ಮಕ ತೋರ್ಸಕ್ಕೆ ತಾಕತ್ತಿಲ್ದೆ ಇರೋನು ಕಾಕ್ರೋಚ್ ಅಂತ ಕರೆದ್ರೆ ನೀನ್ ಕಾಕ್ರೋಚೇ, ಒಳಗಡೆ ಹೂತಿಟ್ಕೊಂಡು ಔಸಿಟ್ಕೊಳ್ಳೋ ಅಂತ ಕಚಡ ನೀನು. ತಾಕತ್ತಿದ್ರೆ ಹೊರಗೆ ಬರಬೇಕು. ಕಾಕ್ರೋಚು ಪಾಕ್ರೋಚು ಅಂತ ಹೆಸರು ಹೇಳ್ಕೊಂಡು ಅಲ್ಲ ಬರೋದು. ಯಾವನೋ ಕಮಂಗಿ ಮಾಡಿರೋ ಕೆಲಸ ಇದು. ಕಾಕ್ರೋಚ್ ಹೆಸರು, ಇನ್ನೊಂದು ಹೆಸರಲ್ಲ, ಮತ್ತೊಂದು ಹೆಸರಲ್ಲ. ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಎ ಕ್ರಿಮಿನಲ್ ಬ್ರೈನ್ ಇದು. ಸೊ ಅದರಲ್ಲಿ ನಿಜಾನೋ ಸುಳ್ಳು ನಂಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಏನಿದೆ ಆಡಿಯೋದಲ್ಲಿ ಅದನ್ನ ಕಾಕ್ರೋಚ್ ಅಂತ ಯಾವನ್ರಿ ಅವನು ಕಾಕ್ರೋಚ್ ಪಾರ್ಟಿ? ನಿಮ್ಗೆ ಗೊತ್ತೇನ್ರಿ? ಇಲ್ಲ. ವೈ ಆರ್ ಯು ಗಿವಿಂಗ್ ರೆಕಗ್ನಿಷನ್ ಟು ಇಟ್? ಮೊಹಮ್ಮದ್ ಸಿರಾಜ್ ಅಂತ ದಾವಣಗೆರೆಯ ಸ್ಥಳೀಯ ನಾಯಕ, ಅವ್ರ ಜೊತೆ ಜಮೀರ್ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಡಿಯೋದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬದಲು ಪಕ್ಷೇತರ ಅಭ್ಯರ್ಥಿಯನ್ನು, SDPI ಅಭ್ಯರ್ಥಿಯನ್ನು ಬೆಂಬಲಿಸಿ ಅಂತ ಜಮೀರ್ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಮುಸ್ಲಿಮ್ರು ಏನಾದರೂ ಮನೆಯಲ್ಲೇ ಕೂತಿದ್ರೆ ಬಲವಂತವಾಗಿ ಕರ್ಕೊಂಬಂದು ಓಟ್ ಹಾಕಿಸ್ಬೇಡಿ, ಅವರೆಲ್ಲ ಮನೇಲೇ ಬಿಟ್ಬಿಡಿ, ಬಂದರೆ ಅವರು ಕಾಂಗ್ರೆಸ್ಗೆ ಓಟ್ ಹಾಕ್ಬಿಡ್ತಾರೆ ಅಂತೆಲ್ಲ ಮಾತಾಡಿರ್ತಕ್ಕಂಥದ್ದೆಲ್ಲ ಗೊತ್ತಿದೆ. ಬಟ್ ಇದಕ್ಕೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಶಾಮನೂರು ಇಲ್ಲ ಇದು ನಿಜ ಅಂತಲೇ ಹೇಳಿದ್ದಾರೆ. ಅವರು ನನ್ನ ವಿರುದ್ಧ ಷಡ್ಯಂತ್ರ ಎಲ್ಲ ನಡೆದಿತ್ತು ಅಂದ್ಬಿಟ್ಟು. ಓಕೆ, ಏನು ಮಾತಾಡಿದ್ದಾರೆ? ಅದು ನಿಜ ಅಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿರೋದು ನಿಜ. ಇದು ನಿಜ ಅಂತ ಹೇಳಿದಾರಾ? ಷಡ್ಯಂತ್ರ ನಡೆದಿದ್ದು ನಿಜ. ವಿ ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ವಿ ಟೇಕ್ ಎ ನ್ಯೂಸ್. ಗೊತ್ತಾಯ್ತಾ? ಹೇಳಿ ಏನು ಮಾತಾಡಿದ್ದಾರೆ? ಆಯಿತು. ದುಣ್ಣೋ ಮಾರಾಯ ಅಂತಾರಲ್ಲ, ಹಾಗೆ ಯಾರ್ಯಾರು ಮಾಡ್ತಾರೋ ಅದು ಅನುಭವಿಸ್ಬೇಕಾಗತ್ತೆ. ನಾನು ಇವತ್ತೇ ನೋಡಿದ್ದು ಜಮೀರ್ ಅಹಮದ್ ಅವ್ರದ್ದು, ಮತ್ತು ಇನ್ನೊಬ್ಬ ಸಿರಾಜನಂದು, ಮತ್ತು ವಿವಿಧ ಬೇರೆ ಇವ್ರ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಹೈಕಮಾಂಡ್ನವರು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಅಂತ ಭಾವಿಸಿದ್ದೆ. SDPIಗೆ ಓಟ್ ಹಾಕಿ ಕಾಂಗ್ರೆಸ್ಸು ಸೋಲ್ಬೇಕು, BJP ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಅಭಿಪ್ರಾಯ ಮೂಡಿ ಬರ್ತೈತಿ. ಆ ನಿಟ್ಟಿನಲ್ಲಿ ಎಲ್ಲ ಇದೊಂದೊಮ್ಮೆ ಹೆಂಗಪ್ಪ ಅಂದರೆ ಮಿಲಾಪಿ ಕುಸ್ತಿ ಈ ರೀತಿ ಮಾಡಿ ಒಟ್ಟು ಕಾಂಗ್ರೆಸ್ ಸೋಲ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನೆಲ್ಲ ಮಾಡಿದ್ರು. ಅದೇ ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತಿತ್ತು. ಎಲೆಕ್ಷನ್ ಆಗಕ್ಕಾರ ಗೊತ್ತಿತ್ತು, ಎಲೆಕ್ಷನ್ ಆದ್ಮೇಲೂ ಗೊತ್ತಿತ್ತು. ಈಗ ಎವಿಡೆನ್ಸ್ ಮುಂದೆ ಬಂದೈತಿ. ಆಮೇಲೆ ಅವರಷ್ಟೇ ಅಲ್ಲ, ನೀವೇ ಕ್ಲಿಪ್ ನೋಡಿದ್ರೇ ನಿಮಗೆ ಗೊತ್ತಾಯ್ತು ಇದು SDPI, BJP ಅವರು, ಇಂಡಿಪೆಂಡೆಂಟ್ ಅವರು, ಆಮೇಲೆ ಬೇರೆ ಎಷ್ಟು ಯಾರು ಕೊಟ್ಟಿದ್ರು, ಎಲ್ಲಿಂದ ವೈರಲ್ ಆಯಿತು, ಅದು ಯಾರಂತ ಗೊತ್ತಾದರೆ ನಾನು ಬಹಿರಂಗವಾಗಿ ಹೆಸರು ಸಮೇತ ಹೇಳ್ತೀನಿ ಮುಂದಿನ ದಿನಗಳು. ಅದು ಯಾವುದೇ ಮಾತು ಸತ್ಯ ಇಲ್ಲ ಸರ್, ಸತ್ಯಕ್ಕೆ ದೂರಿರೋ ಮಾತು.
ಆದಷ್ಟು ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ ಆ ಗ್ಯಾಂಗನ್ನು ಕತ್ತರಿ ಮಾಡೋಕ್ಕೋಸ್ಕರನೇ ಈಗ ಜಮೀರ್ ಅಹಮದ್ ಆಡಿಯೋ ಬಿಡುಗಡೆ. ಯಾಕಂದರೆ ದಾವಣಗೆರೆ ಚುನಾವಣೆ ಆಗಿ ಅವಾಗ ಎಷ್ಟು ಎಸ್ 2 ತಿಂಗಳಾಯಿತು ಸರ್ ಎಲೆಕ್ಷನ್ ಎಲ್ಲ ಮುಗಿದು. ಈ ಟೈಮ್ನಲ್ಲಿ ಈ ಕ್ಯಾಬಿನೆಟ್ ಆಗೋ ಟೈಮ್ನಲ್ಲಿ 2 ತಿಂಗಳಾಗಿದೆಯೋ 3 ತಿಂಗಳಾಗಿದೆಯೋ ನನಗೆ ಗೊತ್ತಿಲ್ಲ. ಎರಡನೇದು ನನಗೆ ಗೊತ್ತಿಲ್ಲ. ಈ AI ಬಂದ ಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ಒಂದು ಸ್ಟ್ಯಾಂಡ್ ತೊಗೊಂಡು ಹೇಳೋದು ಏನನ್ನಾರು. ಇದು ನಿಜಾನೋ ಸುಳ್ಳೋ ನಮಗೆ ಗೊತ್ತಿಲ್ಲ. ಹೌದು, ಇದರ ಹಿಂದೆ ಒಂದು ಬಂದಿದ್ದರ ಬ್ಯಾಕ್ಗ್ರೌಂಡಲ್ಲಿ ಇದು ಇರಬಹುದೇನೋ ಅಂತ ನಾವು ಅಂದ್ಕೋಬೇಕು. ಬಹು ಸಹಜವಾಗಿ ಆ ಸಮರ್ಥು ಮತ್ತು SS ಮಲ್ಲಿಕಾರ್ಜುನ್ಗೆ ನಮ್ಗೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ಅನಿಸೋದು ಸಹಜ. ಯಾಕಂದರೆ ಅವ್ರಿಗೆ ಗ್ರೌಂಡ್ ಲೆವೆಲಲ್ಲಿ ಭಾಳ ಮಾಹಿತಿಗಳು ನಮಗಿಂತ ಜಾಸ್ತಿ ಇರುತ್ತೆ. ಮುಸ್ಲಿಮರ ಅಸಂತೋಷ ಆ ಕ್ಷೇತ್ರದಲ್ಲಿ ಇತ್ತು ಅನ್ನೋದನ್ನು ನಾವು ಯಾರೂ ಅಲ್ಲಗೆಳೆಯೋಕ್ಕಾಗಲ್ಲ. ಮುಸ್ಲಿಮರಿಗೆ ಇತ್ತೋ ಇಲ್ವೋ, ಮುಸ್ಲಿಮರ ಹೆಸರಿನಲ್ಲಿ ನಾಯಕರುಗಳಿಗಂತೂ ಇತ್ತು. ನಮ್ಗೆ ಆ ಸ್ಥಾನ ಸಿಕ್ಕಿಲ್ಲ ಅನ್ನೋದು. ಹಾಗಾಗಿ ಇದು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ, ಅನ್ಫಾರ್ಚುನೇಟ್ಲಿ. ವಾಟ್ ಈಸ್ ಕ್ರಿಮಿನಲ್ ಅಫೆನ್ಸ್ ಇದರಲ್ಲಿ? ಏನೂ ಇಲ್ಲ. ಒಬ್ಬ ಇನ್ನೊಬ್ರಿಗೆ ಓಟ್ ಹಾಕಬೇಡ ಅಂತನೋ ಹೇಳಿದ್ದಾರೆ ಅಂತನೋ ಹೇಳಿಲ್ಲ ಅಂತನೋ ಇದೆ. ಇದಕ್ಕೆ ಕ್ರಮ ತಗೋಬೇಕಾಗಿದ್ದಲ್ಲ. ಲಾಸ್ ಯಾರಿಗೆ? ಪ್ರಜಾಪ್ರಭುತ್ವಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ಆ್ಯಕ್ಚುಲಿ ನಿಮ್ಮ ವ್ಯವಹಾರ ಅದು. ಸೊ ಈಗ ಲಾಸ್ ಯಾರಿಗೆ ಅಥವಾ ಲಾಸ್ ಯಾರಿಗಾಗಿಲ್ಲ, ಅವರ ಪಕ್ಷ ಮತ್ತು ಆ ಕ್ಷೇತ್ರದ ಅಭ್ಯರ್ಥಿ ಅಥವಾ ಅದರ ಮುಖಂಡರು ಕ್ರಮ ತಗೋಬೇಕು. ಹೌದು, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಭಾಳ ಜನ ಇದನ್ನು ಹೆಂಗೆ ಬಿಂಬಿಸ್ಕೊಂಡು ನೋಡಿ, ಏನೋ ಎಲ್ಲರಿಗೂ ಲಾಸ್ ಆಗೋಗಿದೆ. ಏನೂ ಆಗಿಲ್ಲ, ತಲೆ ಕೆಡಿಸ್ಕೊಬಿಡಿ ಯಾರೂ. ಅದು ಅವ್ರ ಪಾರ್ಟಿ ಡಿಸಿಪ್ಲಿನ್ ವಿಚಾರ. ಎಕ್ಸಾಕ್ಟ್ಲಿ. ಇಟ್ಸ್ ಎ ಲಿಮಿಟೆಡ್ ಸ್ಕೋಪ್ ಆಫ್ ಆ್ಯಕ್ಟಿವಿಟಿ. ಅವ್ರ ಪಕ್ಷದವ್ರಿಗೆ ಅದಕ್ಕೆ ಕ್ರಮ ತಗೋ. ಅದನ್ನೇನು ರಾಜ್ಯದ ಸಮಸ್ಯೆ ಅನ್ನೋ ಹತ್ರ ತೋರಿಸ್ಬೇಡಿ. ಅದನ್ನು ನಾವು ರಾಜ್ಯದವ್ರು ಗಮನಿಸಬೇಕಾಗಿದ್ದು. ಇದರಲ್ಲಿ ಒಂದು ಕ್ರಿಟಿಕಲ್ ವಿಚಾರ ಏನಪ್ಪ ಅಂತಂದರೆ, ಮುಸ್ಲಿಮರನ್ನು ಕಾಂಗ್ರೆಸ್ ಹೇಗೆ ನಡೆಸ್ಕೊಂಡಿದೆ ಮತ್ತು ಮುಸ್ಲಿಮರು ಕಾಂಗ್ರೆಸ್ ಬಗ್ಗೆ ನಾಯಕರೇ ಇಂಥ ಅಭಿಪ್ರಾಯವನ್ನು ಬೆಳೆಸ್ಕೋತಾ ಇದ್ದಾರಾ ಮತ್ತು ಮುಸ್ಲಿಮರು ತಮ್ಮ ಹಕ್ಕು ಸ್ಥಾಪನೆಗೆ ಏನೆಲ್ಲ ಮಾಡಲಿಕ್ಕೆ ತಯಾರಿಯಾಗುತ್ತಿದ್ದಾರೆ ಅನ್ನೋದನ್ನು ಮಾತ್ರ ನಾವು ಗಮನಿಸಬೇಕಷ್ಟೆ. ಅದು ಬಿಟ್ಟರೆ ಉಳಿದಿದ್ದು ನಮಗೆ ಸಂಬಂಧವಿಲ್ಲ. ಇದರಲ್ಲಿ ಅವರುಂಟು, ಅವ್ರ ಪಕ್ಷ ಉಂಟು, ಅವ್ರ ಅಭ್ಯರ್ಥಿ ಉಂಟು, ಅವ್ರ ಲೀಡರ್ಗಳು ಉಂಟು. ಏನಾರು ಮಾಡ್ಕೊಳ್ಳಿ. ಎಸ್.